18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ಸಿಗೋಕೆ ಇನ್ನೆಷ್ಟು ದಿನ ಕಾಯಬೇಕು? ಲಸಿಕಾ ಅಭಿಯಾನ ಟುಸ್ಸಾಗಿದ್ದು ಹೇಗೆ? ರಾಜ್ಯ ಸರ್ಕಾರಗಳು ಲಸಿಕೆ ಖರೀದಿಸೋಕೆ ದುಬಾರಿಯಾಗೋಕೆ ಕಾರಣ ಏನು? ಅಭಿಯಾನದ ಮೊದಲ ಹೆಜ್ಜೆಯಲ್ಲೇ ಸರ್ಕಾರ ಎಡವಿದ್ದು ಹೇಗೆ? ನೋಡೋಣ ವ್ಯಾಕ್ಸಿನ್ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯದಲ್ಲಿ ಒಂದ್ ಕಡೆ ಕೊರೋನಾ ಸೋಂಕು ಅಬ್ಬರಿಸುತ್ತಿದ್ರೆ ಮತ್ತೊಂದು ಕಡೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಬರಗಾಲ ಬಂದಿದೆ. ಸದ್ಯ ರಾಜ್ಯದಲ್ಲಿ 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಇಲ್ಲ. ಲಸಿಕೆ ಕೊರತೆಯಾಗಿರುವುದರಿಂದ ಇಂದಿನಿಂದ ನೀಡುವುದಿಲ್ಲ. ಲಸಿಕೆ ಅಭಿಯಾನ ಘೋಷಿಸಿ ಉತ್ತರನ ಪೌರುಷವನ್ನ ಸರ್ಕಾರ ತೋರಿದೆ. ಏಪ್ರಿಲ್ 19ರಂದು ಅಭಿಯಾನದ ಬಗ್ಗೆ ಪ್ರಧಾನಿ ಮೋದಿ 18 ವರ್ಷ ಮೇಲ್ಪಟ್ಟವರಿಗೆ ಲಸಿಕೆ ನೀಡುವುದಾಗಿ ಘೋಷಣೆ ಮಾಡಿದ್ರು. ಪ್ರಪಂಚದ ಅತಿ ದೊಡ್ಡ ಲಸಿಕಾ ಅಭಿಯಾನ ಎಂದು ಪ್ರಧಾನಿ ಮೋದಿ ಹೇಳಿದ್ರು. ಆದರೆ ಈಗ ರಾಜ್ಯದಲ್ಲಿ ಲಸಿಕೆ ನೀಡಲು ಅಭಾವ ಉಂಟಾಗಿದೆ. ಲಸಿಕಾ ಉತ್ಪಾದಕ ಕಂಪನಿಗಳಿಗೆ ಲಸಿಕೆ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ. 50% ಲಸಿಕೆ ರಾಜ್ಯಗಳಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಸಿಗುವ ಬಗ್ಗೆಯೂ ಹೇಳಿತ್ತು. ಆದರೆ ರಾಜ್ಯಗಳು ಖರೀದಿಸುವ ಲಸಿಕೆಗೆ ಹೆಚ್ಚಿನ ದರ ನಿಗದಿ ಮಾಡಲಾಗಿದೆ. ವ್ಯಾಕ್ಸಿನ್ ಖರೀದಿಗೆ ರಾಜ್ಯ ಸರ್ಕಾರಗಳಿಗೆ ದುಬಾರಿಯಾಗಿ ಪರಿಣಮಿಸಿದೆ. ಕೇಂದ್ರ ಸರ್ಕಾರ 150 ರೂಪಾಯಿಗೆ ಖರೀದಿ ಮಾಡಿದ್ರೆ ರಾಜ್ಯಗಳಿಗೆ ಈ ಲಸಿಕೆ 400 ರೂಪಾಯಿಗೆ ದರ ಫಿಕ್ಸ್ ಮಾಡಲಾಗಿದೆ. ಇನ್ನು ಖಾಸಗಿ ಆಸ್ಪತ್ರೆಗಳಿಗೆ 600 ರೂಪಾಯಿ ದರ ನಿಗದಿ ಮಾಡಲಾಗಿತ್ತು. ಏಪ್ರಿಲ್ 22ರಂದು 1 ಕೋಟಿ ಡೋಸ್ ಖರೀದಿಗೆ ಹಣ ನೀಡಲಾಗಿತ್ತು. 1 ಕೋಟಿ ಡೋಸ್ ಕೋವಿಶೀಲ್ಡ್ ಲಸಿಕೆ ಖರೀದಿಗೆ ತೀರ್ಮಾನಿಸಿದ್ದ ರಾಜ್ಯ ಸರ್ಕಾರ ಹಣ ಮಂಜೂರು ಮಾಡಿತ್ತು. ತಕ್ಷಣವೇ ಲಸಿಕೆ ಸಿಗುತ್ತೆ ಎಂದು ರಾಜ್ಯ ಸರ್ಕಾರ ಭಾವಿಸಿತ್ತು. ಆದರೆ ಇದು ಉಲ್ಟಾ ಆಗಿದೆ. ಲಸಿಕೆ ಪಡೆಯಲು ಶೀಘ್ರವೇ ಹಣ ಮಂಜೂರು ಮಾಡಿದ್ದ ಸಿಎಂ ಬಿಎಸ್ವೈಗೆ ಇನ್ನೂ ಅಗತ್ಯವಾದಷ್ಟು ಲಸಿಕೆ ಸಿಕ್ಕಿಲ್ಲ. ತಮಗೆ ಬೇಕಾದಷ್ಟು ಲಸಿಕೆ ಸಿಗುತ್ತೆಂದು ಸಿಎಂ ಹೇಳಿದ್ರು. ಆದರೆ ಲಸಿಕೆ ಯಾವಾಗ ಸಿಗುತ್ತೆ ಅಂತೆಂದು ಖಾತ್ರಿಪಡಿಸಿಕೊಂಡಿಲ್ಲ. ಲಸಿಕಾ ಅಭಿಯಾನಕ್ಕೆ ಸರ್ಕಾರ ದಿನಾಂಕ ಘೋಷಿಸಿತ್ತು. ಆದರೆ ಅದಕ್ಕೂ ಮುನ್ನ ಕಂಪನಿಗಳ ಜೊತೆ ಸರ್ಕಾರ ಚರ್ಚೆಯನ್ನ ಮಾಡಿಲ್ಲ. ಲಸಿಕೆ ಅಭಿಯಾನ ಆರಂಭವಾಗಿದ್ರೂ ಸಹ ಸರ್ಕಾರ 45 ವರ್ಷ ಮೇಲ್ಪಟ್ಟವರಿಗೆ 2ನೇ ಡೋಸ್ ನೀಡಿರಲಿಲ್ಲ. ಅದಕ್ಕೂ ಮುನ್ನವೇ 3ನೇ ಹಂತದ ಅಭಿಯಾನ ಘೋಷಣೆ ಮಾಡಿತ್ತು. ಆದರೆ ಅಷ್ಟರಲ್ಲಾಗಲೇ ಏಪ್ರಿಲ್ 30ರಂದು ಲಸಿಕೆ ಇಲ್ಲವೆಂದು ರಾಜ್ಯ ಸರ್ಕಾರ ಕೈಚೆಲ್ಲಿ ಕುಳಿತಿತ್ತು. ರಾತ್ರೋರಾತ್ರಿ 3 ಲಕ್ಷ ಲಸಿಕೆ ಕಳಿಸಿಕೊಟ್ಟಿದ್ದ ಕೇಂದ್ರ ಸರ್ಕಾರ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡುವಂತೆಯೂ ರಾಜ್ಯಕ್ಕೆ ಸೂಚನೆ ನೀಡಿತ್ತು. ಲಸಿಕಾ ಅಭಿಯಾನವನ್ನು ತರಾತುರಿಯಲ್ಲಿ ಮಾಡಿದ್ದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರವು 3 ಲಕ್ಷ ಡೋಸ್ ಲಸಿಕೆ ಕಳಿಸಿಕೊಟ್ಟಿತ್ತು. ಮೋದಿ ಘೋಷಣೆ ಜಾರಿಯಾಗಬೇಕು ಎಂಬ ಕಾರಣಕ್ಕೆ ಮಾತ್ರ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮೇ 8ರಂದು ರಾಜ್ಯಕ್ಕೆ ತಲುಪಿದ 3.5 ಲಕ್ಷ ಡೋಸ್ ಕೋವಿಶೀಲ್ಡ್ ಲಸಿಕೆ ತಲುಪಿತ್ತು. ಆದರೆ ಇದುವರೆಗೆ ರಾಜ್ಯದಲ್ಲಿ ನಿರಂತರ 1 ವಾರ ಹಾಕಿಸುವಷ್ಟು ಲಸಿಕೆಗೆ ಇಲ್ಲವಾಗಿದೆ. ಲಸಿಕೆ ಪಡೆಯುವ ಸಲುವಾಗಿ ಕಂಪನಿಗಳಿಗೆ ರಾಜ್ಯ ಸರ್ಕಾರ ಹಣ ಮಂಜೂರು ಮಾಡಿದ್ರೂ ಸಹ ಕಂಪನಿಗಳಿಂದ ಯಾವಾಗ ಎಷ್ಟು ಲಸಿಕೆ ಬಂದು ತಲುಪುತ್ತೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಲಸಿಕೆ ಹಾಕಿಸಿಕೊಳ್ಳಲು ಲಸಿಕಾ ಕೇಂದ್ರಗಳ ಬಳಿ ಜನ ಕ್ಯೂ ನಿಂತಿದ್ದು ನೋ ವ್ಯಾಕ್ಸಿನ್ ಬೋರ್ಡ್ ನೋಡಿದ ಜನರು ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ನಮಗೆ ಬೇಕಾಗುವಷ್ಟು ಲಸಿಕೆ ಬರುವವರೆಗೂ ರಾಜ್ಯದಲ್ಲಿ ಲಸಿಕಾ ಅಭಿಯಾನ ಆರಂಭ ಮಾಡುವುದು ಬೇಡ ಅಂತ ಸಿಎಂ ಬಿಎಸ್ವೈ ನಿರ್ಧರಿಸಿದ್ರು. ಆದರೆ ಕೇಂದ್ರ ಸರ್ಕಾರದಿಂದ ಬಂದ ಒತ್ತಡದಿಂದಾಗಿ ಲಸಿಕಾ ಅಭಿಯಾನವನ್ನ ಒಲ್ಲದ ಮನಸ್ಸಿನಲ್ಲೇ ಮಾಡಿದೆ. ಇದೇ ಕಾರಣಕ್ಕೆ ಲಸಿಕೆ ಲಭ್ಯ ಆಗುವವರೆಗೂ ಲಸಿಕೆ ಹಾಕುವುದು ಬೇಡ ಎಂಬ ತೀರ್ಮಾನಕ್ಕೆ ಸಿಎಂ ಬಂದಿದ್ರು. ನಿರಂತರ ಲಸಿಕೆ ಹಾಕುವಷ್ಟು ಪೂರೈಕೆಯಾದ ನಂತರ ಲಸಿಕೆ ಹಾಕಿಸಲು ಸರ್ಕಾರದ ಪ್ಲಾನ್ ಆಗಿತ್ತು. ಆದ್ರೀಗ ಈ ಲೆಕ್ಕಾಚಾರವೆಲ್ಲ ಉಲ್ಟಾ ಆಗಿದೆ. ರಾಜ್ಯದ ಮೂಲೆಮೂಲೆಯಲ್ಲೂ ಲಸಿಕೆಗಾಗಿ ಹಾಹಾಕಾರ ಶುರುವಾಗಿದ್ರು. ಯಾವ ಕಾರಣಕ್ಕೆ ಸರ್ಕಾರ ವ್ಯಾಕ್ಸಿನ್ ಕೊಡುವುದಿಲ್ಲ ಅನ್ನೋದೇ ನಿಗೂಢವಾಗಿದೆ. ಮಾರಣಹೋಮ ನಡೀತಿದ್ರು ಸರ್ಕಾರದ್ದು ಸೋಗಲಾಡಿತನ, ಸರ್ಕಾರದ ಮತಿಕೇಡಿ ಅರ್ಥಕ್ಕೆ ಜನರು ಸಾಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಏನೇ ಕೇಳಿದ್ರು ರಾಜ್ಯ ಸರ್ಕಾರ ಇಲ್ಲ ಅಂತಿರೋದು ಜನ ರೊಚ್ಚಿಗೇಳುವಂತೆ ಮಾಡಿದೆ.